ನಾನು ವೈದ್ಯಳಾಗಿ ಇದನ್ನು ಹೇಳಲಿಕ್ಕೆ ಸ್ವಲ್ಪ ದುಃಖ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಬಂದ ಕೂಡಲೇ ನನ್ನ ಲೀಲಾವತಿಯನ್ನು ನನ್ನ ತಬ್ಬಿಕೊಂಡ್ಬಿಟ್ರು, ಮುತ್ತು ಕೊಟ್ಟರು. ಅಂಥ ಸ್ಪರ್ಶ ಇವತ್ತಿಲ್ವೇ ಇಲ್ಲ. ನಾನು ವೈದ್ಯಳಾಗಿ ಇದನ್ನು ಹೇಳಲಿಕ್ಕೆ ಸ್ವಲ್ಪ ದುಃಖ ಆಗುತ್ತೆ. ಈಗ ಸ್ಪರ್ಶವೇ ಇಲ್ಲ. ಎಲ್ಲದಕ್ಕೂ MRI ಮಾಡಿ ತೊಗೊಂಬ, ಆ ಎಕ್ಸ್ರೇ ತೊಗೊಂಬ. ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು, ಆದಷ್ಟು ನಮ್ಮ ಭಾವನೆಗಳಿಗೆ, ನಮ್ಮ ಎಮೋಷನ್ಸ್ಗೆ ನಾವು ತಗ್ಗಬೇಕು. ನನಗೆ ಶ್ರೀನಿವಾಸ್ ಮತ್ತು ಷಡಕ್ಷರಿ ಬಂದು ಕಾಲಿಗೆ ನಮಸ್ಕಾರ ಮಾಡಿದಾಗ, ಈ ಕಾಲದಲ್ಲೂ ಇವರು ಇಷ್ಟು ಭಕ್ತಿ ಗೌರವದಿಂದ ನಿಜವಾಗ್ಲೂ ಮಾಡ್ತಾರಲ್ಲ ಅಂತ ಕಣ್ಣು ತುಂಬಿ ಬಂತು ನನಗೆ. ಇಷ್ಟು ಜನ ಕವಿಗಳು ನಾನು 55 ವರ್ಷದ ಹಿಂದೆ ಕರ್ಕೊಂಡು ಹೊರಟೋಗ್ಬಿಟ್ರೆ ನನ್ನನ್ನು. ನಾನು ಮತ್ತೆ ನೋಡಿದೆ ನನ್ನ ಬುಕ್ಗಳೆಲ್ಲ. ಎಷ್ಟೊಂದು ಭಾವಗೀತೆ ಕಲ್ತ್ಬಿಟ್ಟಿದ್ದೀನಿ. ಅದು ಯಾವಾಗ ಕಲ್ತು ಅಲ್ಲಿಲ್ಲ. ಅಯ್ಯೋ, ಎಲ್ಲ ಕವಿಗಳು ಗೊತ್ತು, ಅವ್ರ ಕವನಗಳು ಗೊತ್ತು. ನಾನು ಇವತ್ತಿಗೂ ನಾನು ನೋಡ್ಕೊಂಡು ಹಾಡಲ್ಲಪ್ಪ, ಹಾಗೆ ಹಾಡ್ಬಿಡ್ತೀನಿ. ಯಾವುದು ಬೇಕಾದ್ರೂ ಹಾಡ್ತೀನಿ. ಜಾಸ್ತಿ ಮಾತಾಡಬೇಡ ಅಂತ ಹೇಳ್ತಿದ್ದಾರೆ. ಕವಿಗಳು, ರಾಗ ಸಂಯೋಜಕರು, ಸಂಗೀತಗಾರರು, ಇಷ್ಟು ಜನನ ತುಂಬ ದಿವಸ ಆಯಿತು ನೋಡಿ. ಆ ಭಾವಗೀತೆಗಳ ಜೊತೆಗೆ ನಾನು ಯೋಗ ಮಾಡುವುದರಿಂದ ನನಗೆ ಸ್ವಲ್ಪ ಆಶೀರ್ವಾದ ಮಾಡುವ ಶಕ್ತಿ ಇದೆ ಅನ್ಕೋತೀನಿ. ನೀವು ಇಷ್ಟು ನನ್ನನ್ನು ಆದರದಿಂದ ಕರೆದು ನಿಮ್ಮ ಜೊತೆ ಇರೋದೇ ಅಂಥ ಅವಕಾಶ, ಅದ್ಭುತ ಅವಕಾಶ. ನಿಮ್ಮಿಬ್ಬರನ್ನು ನಾನು ತುಂಬ ವಂದಿಸ್ತೇನೆ. ನಿಮಗೆಲ್ರಿಗೂ ಆಶೀರ್ವಾದ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಈ ಗೀತ ಮಾಧುರ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಾಗಲಿ. ಅವ್ರು ಹೇಳ್ದಂತೆ ಈ ಹಾಲ್ ಫುಲ್ಲಾಗಿ ಆ ಕಡೆ ಈ ಕಡೆ ನಿಂತ್ಕೊಳ್ಳುವಂತಾಗಲಿ ಅಂತ ತುಂಬ ಒಳ್ಳೆಯ ಹೃದಯದಿಂದ, ವಿಶ್ವಾಸದಿಂದ ನಾನು ನಿಮ್ಮನ್ನೆಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಯಾವ್ದು ಹಾಡಲಿ? ಅವ್ರ ಉತ್ಸಾಹ ನೋಡಿ ಹಾಡ್ತಾರೆ. ಬಾ ಬಾ ಜೊತೆ ಕರೆಯೆಂದು ಬರುವುದು ಜ್ಞಾಪಕ ಜೊತೆಗಂತೆ ಯಾವುದಾದ್ರೂ ನೀವೇ ಹಾಡಿ. ಆಯಿತು. ಎಷ್ಟೊಂದು ಕಲ್ತಿದ್ದೀವಿ. ಅಶ್ವಪದಿ ಏನು ಜಯದೇವರ ಅಷ್ಟಪದಿಗಳು ಹೇಳಿಕೊಟ್ರು. ನವಗ್ರಹ ಸ್ತೋತ್ರಗಳನ್ನ ರಾಗಮಾಲಿಕೆ ಹಾಕಿ ಹೇಳಿಕೊಟ್ರು. ಒಂದು ಪ್ರಣಯ ಗೀತೆ ಹಾಡುಬಿಡ್ಲ? ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ, ಅಧರ ಚುಂಬನದಿಂದೆ ಸವಿಯದನು ಬಾ, ಸವಿಯದನು ಬಾ. ಚಂಚಲತೆ ಏಕೆ ಚಂಚರಿಕವೇ ನಿನಗೆ, ವಂಚನೆಯರಿನಿತಿಲ್ಲ
ಬಾ ಬೇಗ ಬಾ ಸವಿಯ ನಾನು ಬಾ. ನಮಸ್ಕಾರ ನಮಸ್ಕಾರ, ಎಲ್ರಿಗೂ ತುಂಬ ನಮಸ್ಕಾರ. ಡಾಕ್ಟರ್ ಶಮಂತಕ ಮಣಿಯವರ ಜೀವನದ ಉತ್ಸಾಹಕ್ಕೊಂದು ದೊಡ್ಡ